ಶೋಭಾ ಕರಂದ್ಲಾಜೆ, ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಈಗ ಮತ್ತೊಮ್ಮೆ ಕೇಂದ್ರ ಸಚಿವರಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅವರ ರಾಜಕೀಯ ಹಾದಿ ಅವ್ರದ್ದು ಕೂಡ ಬಹಳ ಕಠಿಣವಾದ ರಾಜಕೀಯ ಹಾದಿ. ಮೂಲತಃ ಪುತ್ತೂರಿನವರು, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು. ಸಂಘ ಪರಿವಾರದ ಹಿನ್ನೆಲೆ, RSSನ ಹಿನ್ನೆಲೆ, ಆ ಸಂಘದ ಹಿನ್ನೆಲೆಯ ಮೂಲಕ ಬಂದಂಥವರು. ಇನ್ಫ್ಯಾಕ್ಟ್ ಅವರು ಆರಂಭದಲ್ಲಿ ರಾಮಚಂದ್ರೇಗೌಡರು ಇದ್ರಲ್ಲ, ಮಾಜಿ ಸಚಿವರು, ಅವರ ಬಳಿ ಸಹಾಯಕಿಯಾಗಿದ್ದರು, ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ್ರು. ಅದಾದ ನಂತರ ಯಡಿಯೂರಪ್ಪನವರ ನೆರಳು ಅವ್ರಿಗೆ ಸಿಕ್ತು. ಅಲ್ಲಿಂದ ಅವರು ಹಿಂತಿರುಗಿ ನೋಡೇ ಇಲ್ಲ ಬಿಡಿ. ಆ ರೀತಿ ಬೆಳೆದ್ರು. ಅದರಲ್ಲಿ ಅವರ ಶ್ರಮ ಇದೆ. ಗಟ್ಟಿಗಿತ್ತಿ ಅಂತೇಳಿ ಕರೆಸ್ಕೋತಾರೆ, ಕೆಲಸಗಾರ್ತಿ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ. ಅವರ ದಕ್ಷತೆ, ಅವರ ಐಡೆಂಟಿಟಿ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಎಲ್ಲ ಕಾರಣದಿಂದ ಅವರು ರಾಜಕೀಯವಾಗಿ ಮುನ್ನೆಲೆಗೆ ಬಂದರು. ಯಡಿಯೂರಪ್ಪನವರ ವಿಶ್ವಾಸವನ್ನು ಗಳಿಸಿದ್ರು. ಅದೇ ಕಾರಣಕ್ಕಾಗಿ 2004ರಲ್ಲಿ ಫಾರ್ ದಿ ಫಸ್ಟ್ ಟೈಮ್ MLC ಆದರು, ವಿಧಾನ ಪರಿಷತ್ತಿನ ಸದಸ್ಯ ಆದರು. ಅದಾದ ನಂತರ 2008ರ ಹೊತ್ತಿಗೆ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕಿಯಾದರು, ವಿಧಾನಸಭೆಗೆ ಪ್ರವೇಶವನ್ನು ಮಾಡಿದ್ರು. ಆಗಲೇ ಯಡಿಯೂರಪ್ಪನವರು ಅವ್ರನ್ನ ಸಚಿವೆಯನ್ನಾಗಿಯೂ ಕೂಡ ಮಾಡಿದ್ರು. ಅವರು ಹಲವು ಖಾತೆಗಳ ನಿರ್ವಹಣೆ ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ, ಆಹಾರ ಮತ್ತು ನಾಗರಿಕ ಪೂರೈಕೆ, ಇಂಧನ, ಅತ್ಯಂತ ಪ್ರಮುಖ ಖಾತೆಗಳನ್ನೇ ಶೋಭಾ ಕರಂದ್ಲಾಜೆ ಅವರು ನಿರ್ವಹಣೆ ಮಾಡಿದ್ರು. ಆ ಮೂಲಕ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿದ್ರು. ಆದರೆ ಈ ಹಾದಿಯಲ್ಲಿ ಒಂದು ದೊಡ್ಡ ಬಂಡಾಯ ಅವರು ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವ ಹಾಗೆ ಮಾಡ್ತು. ಯಾರು? ಜನಾರ್ದನ ರೆಡ್ಡಿ ಅವರು. ಜನಾರ್ದನ ರೆಡ್ಡಿ ಅವರು ಯಡಿಯೂರಪ್ಪನವರ ವಿರುದ್ಧ ಬಂಡಾಯ ಎದ್ದು ಶಾಸಕರನ್ನೆಲ್ಲ ಹೈದರಾಬಾದಿಗೆ ಕರ್ಕೊಂಡು ಕೂರಿಸ್ಕೊಂಡಿದ್ರು. ಆ ಹಂತದಲ್ಲಿ ಸರ್ಕಾರ ಎಲ್ಲಿ ಬಿದ್ದೋಗುತ್ತೋ ಅನ್ನುವಂಥ ಪರಿಸ್ಥಿತಿ ಬಂದಿತ್ತು. ಆಗ ಜನಾರ್ದನ್ ರೆಡ್ಡಿ ಅವರು ಮುಂದಿಟ್ಟಂತಹ ಬೇಡಿಕೆ ಶೋಭಾ ಕರಂದ್ಲಾಜೆ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದು ಕೂಡ ಒಂದಾಗಿತ್ತು. ಹಲವು ಬೇಡಿಕೆಗಳಿದ್ವು. ಸುಷ್ಮಾ ಸ್ವರಾಜ್ ಅವಾಗ ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ಆಗ ಶೋಭಾ ಕರಂದ್ಲಾಜೆ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಒತ್ತಡದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಸಂಪುಟದಿಂದ ಅನಿವಾರ್ಯವಾಗಿ ಕೈ ಬಿಟ್ಟರು ಹಾಗೂ ಕಣ್ಣೀರು ಹಾಕಿದ್ರು. ನಾನು ನಂಬಿದವ್ರನ್ನ ನಾನು ಕೈ ಬಿಡಬೇಕಾಯ್ತು ಅಂತ ಹೇಳಿ. ಆದರೆ ಶೋಭಾ ಕರಂದ್ಲಾಜೆ ಅವರು ಸುಮ್ಮನೆ ಕೂರಲಿಲ್ಲ. ಪಕ್ಷದ ಸಂಘಟನೆಯನ್ನ, ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಸಾಗಿದ್ರು. ಇನ್ ಬಿಟ್ವೀನ್ 2013ರ ಚುನಾವಣೆ ಹೊತ್ತಿಗೆ ಯಡಿಯೂರಪ್ಪನವರು KJP ಕಟ್ಟಿದ್ರಲ್ಲ, ಕರ್ನಾಟಕ ಜನತಾ ಪಕ್ಷ ಅಂತೇಳಿ. ಆಗ ಅವರು ಕರ್ನಾಟಕ ಜನತಾ ಪಕ್ಷಕ್ಕೂ ಕೂಡ ಹೋಗಿದ್ರು. ಇಲ್ಲಿ ರಾಜಾಜಿನಗರದಿಂದ ಸ್ಪರ್ಧೆ ಮಾಡಿದ್ರು KJP ಕ್ಯಾಂಡಿಡೇಟ್ ಆಗಿ. ಆದರೆ ಸುರೇಶ್ ಕುಮಾರ್ ಅವರಿದ್ರು, ಸೋತರು. ಅದೇ ಕಾರಣಕ್ಕಾಗಿ ಮತ್ತೆ ವಾಪಸ್ ಯಡಿಯೂರಪ್ಪನವರು ಯಾವಾಗ BJPಗೆ ಬಂದರು, ಶೋಭಾ ಕರಂದ್ಲಾಜೆ ಅವರು ಕೂಡ ಬಂದರು. ಅದೇ ಹಿನ್ನೆಲೆಯಲ್ಲಿ ಅವರು ಸಂಸತ್ತಿಗೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ಆಯಿತು. ಉಡುಪಿ ಚಿಕ್ಕಮಗಳೂರಿನಿಂದ ಸಂಸತ್ತಿಗೆ ಸ್ಪರ್ಧೆ ಮಾಡಿದ್ರು, ಗೆದ್ದರು. ಹೀಗೆ ಅವರ ರಾಜಕೀಯ ಪಯಣ ಆನಂತರ ಮುಂದುವರಿತಾ ಬಂತು. ತತ್ಪರಿಣಾಮ 2014ರ ಹೊತ್ತಿಗೆ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಮೊದಲ ಬಾರಿ ಸಂಸದೆಯಾಗುವಂತಹ ಅವಕಾಶ ಲಭಿಸಿತು. ಸಂಸದೆಯಾಗಿ ದೆಹಲಿಗೆ ಹೋದರು, ಸಂಸತ್ ಭವನವನ್ನು ಪ್ರವೇಶ ಮಾಡಿದ್ರು. ಫಸ್ಟ್ ಟೈಮ್ MP. ಅದಾದ ನಂತರ 2019ರಲ್ಲಿ ಮತ್ತೆ ಎರಡನೇ ಬಾರಿ ಅವರಿಗೆ ಸಂಸದೆಯಾಗುವಂಥ ಅವಕಾಶ ಸಿಕ್ತು, ಅದೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ. ಸೊ ಎರಡನೇ ಅವಧಿಯಲ್ಲಿ ಅವರಿಗೆ ರೈತ ಕಲ್ಯಾಣ ಇಲಾಖೆಯ ರಾಜ್ಯ ಖಾತೆ ಸಚಿವರನ್ನಾಗಿ ಕೂಡ ನರೇಂದ್ರ ಮೋದಿ ಅವರು ಮಾಡಿದ್ರು. ಅದರಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನ ಸಾಬೀತು ಮಾಡಿದ್ರು. ಈ ಬಾರಿ 2024ರ ಚುನಾವಣೆಯಲ್ಲಿ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಶಿಫ್ಟ್ ಆದರು. ಅಲ್ಲಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸ್ಪರ್ಧೆ ಮಾಡಿದ್ರು. ಶೋಭಾ ಕರಂದ್ಲಾಜೆ ಅವರು ಇಲ್ಲಿಗೆ ಬಂದರು, ಬೆಂಗಳೂರು ನಾರ್ತ್ಗೆ. ಇಲ್ಲೂ ಕೂಡ ಒಂದು ದಿಗ್ವಿಜಯವನ್ನೇ ದಾಖಲಿಸಿದ್ರು. ಅದು BJPಯ ಸ್ಟ್ರಾಂಗ್ ಕಾನ್ಸ್ಟಿಟ್ಯೂನ್ಸಿ. ಯಾಕಂದರೆ ನಿರಂತರವಾಗಿ ಸಾಂಗ್ಲಿಯಾನ ಅವರಿಂದ ಆರಂಭಿಸಿ DB ಚಂದ್ರೇಗೌಡರು, ಸದಾನಂದ ಗೌಡರು, ಹೀಗೆ ಸತತವಾಗಿ ಗೆಲ್ತಾ ಇದ್ದಂಥ ಕ್ಷೇತ್ರ. ಶೋಭಾ ಕರಂದ್ಲಾಜೆ ಅವರು ಮತ್ತಷ್ಟು ಪ್ರಬಲ ಪ್ರತಿಸ್ಪರ್ಧೆಯನ್ನು ಕೊಟ್ಟು ದೊಡ್ಡ ಅಂತರದಿಂದ ಸುಮಾರು 2,59,000 ಲೀಡಲ್ಲಿ ಗೆದ್ದರು. ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಶೋಭಾ ಕರಂದ್ಲಾಜೆ ಅವರ ಈ ನಿರಂತರ ಯಶಸ್ಸು ಇವತ್ತು ಅವ್ರನ್ನ ಕೇಂದ್ರ ಸಚಿವೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದೆ. ಈ ಹಿಂದೆ ರೈತ ಕಲ್ಯಾಣ ಇಲಾಖೆ, ಕೃಷಿ ಖಾತೆ ಏನಿದೆ, ಅದರ ರಾಜ್ಯ ಖಾತೆಯನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ರು. ಈ ಬಾರಿ ಯಾವ ಖಾತೆಯನ್ನು ಕೊಡ್ಬೋದು ಕುತೂಹಲ ಇದೆ. ಯಾವುದೇ ಖಾತೆ ಕೊಟ್ಟರು ಕೂಡ ಅವರು ಸಮರ್ಥವಾಗಿ ನಿರ್ವಹಣೆ ಮಾಡುವಂಥ ಶಕ್ತಿಯನ್ನ ಉಳ್ಳವರು ಶೋಭಾ ಕರಂದ್ಲಾಜೆ.
ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಶೋಭಾ ಕರಂದ್ಲಾಜೆ ಅವರ ಕೆಲಸ, ಅವರ ಸಾಮರ್ಥ್ಯ ಅದೇ ಇವತ್ತು ನರೇಂದ್ರ ಮೋದಿಯವರು ಮತ್ತೆ ಅವರನ್ನ ಪರಿಗಣನೆ ಮಾಡುವ ಹಾಗೆ ಮಾಡಿದೆ ಅಂತ ಹೇಳ್ಬೋದು. ಆದರೆ ಈ ಹಾದಿ ಉದ್ದಕ್ಕೂ ಕೂಡ ಯಡಿಯೂರಪ್ಪನವರ ಕೃಪಾ ಕಟಾಕ್ಷ, ಅವರ ಆಶೀರ್ವಾದ, ಅವರ ನೆರಳು ರಾಜಕೀಯ ಉತ್ತುಂಗಕ್ಕೆ ಬರಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಎಸ್, ಶೋಭಾ ಕರಂದ್ಲಾಜೆ ಅವರಿಗೆ ಯಾವ ಖಾತೆಯನ್ನು ಕೊಡಬೇಕು ಅಂತ ನೀವು ಅಭಿಪ್ರಾಯ ಪಡ್ತೀರಿ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಇನ್ನೂ ಕೂಡ ವಾರ್ತೆ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಲಿಂಕ್ ಕೂಡ ಹಾಕಿರ್ತೇನೆ, ದಯವಿಟ್ಟು ಫಾಲೋ ಮಾಡಿ. ಧನ್ಯವಾದ.